Welcome dear ma'am and friends. My name is Somarata, first grade college, Biddi. My name is Kavya, second BA Government College, Biddi. Dear friends, we are going to our village survey as per Radha ma'am instructions. Abankuppe village, Ramnagara Taluk and Ramnagara district, Biddi Hogli. Abankuppe village have 2000 something population. Friends, Abankuppe day by day very quickly developing because it has so many industries. Examples: Toyota, Britannia, Nextgen, Osho, Coca-Cola, Film City, etc. And it has so many people comes for a job. We are going to collecting some details about Abankuppe. We are meet two elders and immigration people. Let's go. ನಮಸ್ತೆ. ಅಮ್ಮ, ನಾನು ಸೌಮ್ಯ ಅಂತ ಕಾಲೇಜ್ ಕಡೆಯಿಂದ ಸರ್ವೆ ಮಾಡಿರ್ತೀವಿ. ಈ ಊರಿನ ಬಗ್ಗೆ ನಿಮ್ಗೆ ಏನು ಗೊತ್ತು, ಯಾಕೆ ಈ ಊರು ಫೇಮಸ್ಸು, ಮತ್ತು ಈ ಊರಿನ ವಿಶೇಷತೆಗಳ ಬಗ್ಗೆ ಹೇಳಿಮ್ಮ. ಈ ಊರಿನ ವಿಶೇಷ ಏನು ಅಂದರೆ, ನಾನು ಬಂದು 60 ವರ್ಷ ಆಯ್ತು ಈ ಊರಿಗೆ. ಸರಿಮ್ಮ. ಮದುವೆ ಆಗಿ 60 ವರ್ಷದಲ್ಲಿ ಫಸ್ಟು ನಾವು ಹೊಳೆಯಿಂದ ನೀರು ಓಡಿಸಿದ್ದು. ಸರಿ. ಗುಡ್ಡೆ ಬರ್ಬೇಕಪ್ಪ, ಈ ಊರಿಗೆ ಹೆಣ್ಣು ಕೊಡೋದು ಹೆಂಗೆ ಅಂತಿದ್ರು ಜನ. ಆದ್ರೂ ಆಮೇಲೆ ಊರಿಗೆ ಕೊಳಾಯಿ ಬಂತು. ಊರಿಗೆ ಏನಕ್ಕೆ ಅಬ್ಬನಕುಪ್ಪೆ ಅಂತ ಇತ್ತು ಅಂತ ನಮಗೆ ಗೊತ್ತಿಲ್ಲ. ಯಾರೋ ಹಿರಿಯೋರು ಹೇಳ್ತಿದ್ರು ಅಬ್ಬನಕುಪ್ಪೆ ಮುಂದೆ ಚಿನ್ನದ ಕುಪ್ಪೆ ಆಯ್ತದೆ ಅಂತ ಹೇಳ್ತಿದ್ರು. ಹಂಗೆ ಇವಾಗ ಚಿನ್ನದ ಕುಪ್ಪೆನೇ ಆಗೈತೆ. ಸುತ್ತಮುತ್ತ ಫ್ಯಾಕ್ಟ್ರಿಗಳಾಗೈತೆ, ದುಡ್ಡು ವ್ಯವಹಾರ ಚೆನ್ನಾಗೈತೆ, ಅನುಕೂಲ ಚೆನ್ನಾಗಾಗಿದೆ. ಅಷ್ಟು ಮಾತ್ರ ನಮ್ಗೆ ಗೊತ್ತವ. ಇಲ್ಲಿರೋ ದೇವತೆಗಳ ಬಗ್ಗೆ ಏನಾದ್ರು ಕಥೆಗಳು? ಕಥೆಗಳು ಏನು ಬರುತ್ತೆ, ದಂಡಮ್ಮ ಅಂದ್ರೆ ಊರಿಗೆ ದಂಡಮ್ಮ ಅಂತ ಇತ್ತು ಊರಿಂದ ಆಚೆ. ಅವಾಗೆಲ್ಲ ದಂಡಮ್ಮನಿಗೆ ಎಮ್ಮೆ ಕೋಣ ಕಡಿತಿದ್ದಂತೆ. ಯಾರೋ ಒಬ್ಬರು ಬಂದು ಅದನ್ನೆಲ್ಲ ಕಡಿ ಕೂಡ್ದು ಅಂತ ಹೇಳುದಂತೆ. ಅವಾಗಿಂದ ನಾವು ಬಂದಾಗಿಂದ ಏನು ಕಡ್ದಿಲ್ಲ. 60-70 ವರ್ಷಕ್ಕೆ ಮುಂಚೆ ಕಡ್ದಿದ್ದೇನೋ. 60 ವರ್ಷದಿಂದ ಹೆಚ್ಚಿಗೆ ಏನು ಕಡ್ದಿಲ್ಲ. ಏನೋ ಮರಿಗಿರಿ ಕಡ್ಕೊಂಡು ದೇವ್ರು ಮಾಡ್ತಾರೆ. 100 ಜನಕ್ಕೆ ಅನ್ನ ಹಾಕ್ತಾರೆ. ಈ ಊರಿಗೆ ಎಷ್ಟು ವರ್ಷ ಇತಿಹಾಸ ಅಂತ ಏನಾದ್ರು ಇದೆಯಾ? ಎಷ್ಟು ವರ್ಷ? ಅದು ನನಗೆ ಗೊತ್ತಿಲ್ಲ. ಈ ಕಂಪ್ನಿಗಳು ಬಂದಿರೋದ್ರಿಂದ ಊರಿಗೆ ಅನುಕೂಲ ಅಂತೀರಾ, ಅನಾನುಕೂಲ ಅಂತೀರಾ? ಅನುಕೂಲ ಆಗಿದೆ. ನಾನು ಸೌಮ್ಯ ಅಂತ, ನಾವು ಫಸ್ಟ್ ಗ್ರೇಡ್ ಕಾಲೇಜಿಂದ ಬಂದಿದ್ದೀವಿ. ಈ ಊರಿನ ಬಗ್ಗೆ ಸರ್ವೆ ಮಾಡ್ತಿದ್ದೀವಿ. ಈ ಊರಲ್ಲಿ ನೀವು ಎಷ್ಟು ವರ್ಷ, ನೀವು ಸ್ವಂತ ಮನೆಯವರ ಬಾಡಿಗೆ ಮನೆಯವರ, ಎಷ್ಟು ವರ್ಷದಿಂದ ಇದ್ದೀರಾ ಅಂತ ನಿಮ್ಗೆ ಈ ಊರಿನ ಬಗ್ಗೆ ಏನು ಮಾಹಿತಿ ಇರುತ್ತೋ ಅದನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ. ನನ್ನ ಹೆಸರು ಸರಸ್ವತಿ. ನಾನು ಈ ಊರಿಗೆ ಬಂದು 40 ವರ್ಷ ಆಯಿತು. ಮದುವೆ ಆಗಿ 40 ವರ್ಷದ ಮುಂದೆ ಏನೂ ಇರಲಿಲ್ಲ, ನೀರಿರಲಿಲ್ಲ. ನಮಗೆ ಹೊರೆಯಿಂದ ಚಿಲ್ಮೆ ತೆಗ್ದು ನೀರು ತಗೋಬೇಕಾಯ್ತು. ಅಟ್ಲೀಸ್ಟ್ ಬೋರ್ವೆಲ್ ಹಾಕಿದ್ರು ಅವತ್ತು ಲ್ಯಾಂಡ್ ಪಂಪು, ಅದು ನೀರಿರಲಿಲ್ಲ ಸರಿಗೆ. ಇವಾಗ ಒಂದು 2000 ಏನು ಲಿಫ್ಟ್ ಇರಿಗೇಷನ್ ನೀರು ಮಾಡಿ ನೀರು ಕೊಟ್ಟಮೇಲೆ ಸ್ವಲ್ಪ ಪರವಾಗಿಲ್ಲ, ಒಂಚೂರು ಇಂಪ್ರೂವ್ ಆಯಿತು. ಮರ, ತೆಂಗಿನ ಮರ ಏನೂ ಇರಲಿಲ್ಲ ಮುಂದೆ. ಆವಾಗಿನ 40 ವರ್ಷದಿಂದ ಈಗ ಡಿಫ್ರೆನ್ಸ್ ಇದೆ ಜಾಸ್ತಿ. ತುಂಬಾನೇ ಇದೆ. 90% ಇಂಪ್ರೂವ್ಮೆಂಟ್ ಆಗಿದೆ. ಇಂಪ್ರೂವ್ಮೆಂಟ್ ಕಾರಣ ಏನಿರಬಹುದು? ಈ ಇಂಪ್ರೂವ್ಮೆಂಟ್ ಕಾರಣ ಅಂದರೆ ಫ್ಯಾಕ್ಟ್ರಿಗಳಾಗಿದೆ. ಈ ಸುತ್ತಮುತ್ತ ಇಂಡಸ್ಟ್ರಿಯಲ್ ಏರಿಯಾ ಆಗಿ ಫ್ಯಾಕ್ಟ್ರಿ ಫ್ಯಾಕ್ಟ್ರಿಗಳಾಗಿರೋದ್ರಿಂದ ಜನಗಳು ಮನೆಗಳು ಕಟ್ಕೊಂಡು ಬಾಡಿಗೆ ಕೊಟ್ಟು ತುಂಬ ಜನ ಹೊರಗಿಂದ ಬಂದು ಮನೆ ಬಾಡಿಗೆಗಳಿಂದ ಜೀವನ ಮಾಡ್ತಾರೆ. ಈಗ ಕಂಪ್ನಿಗಳು ಬಂದಿರೋದ್ರಿಂದ ಈ ಊರಿಗೆ ಅನುಕೂಲ ಇದೆ ಅಂತೀರಾ, ಅನಾನುಕೂಲ ಇದೆ? ಅನುಕೂಲ ಇದೆ. ತುಂಬ ಕಷ್ಟ ಇತ್ತು ಅವಾಗ. ಇವಾಗ ಹೋಗಿ ದುಡಿಮೆ ಮಾಡ್ಕೊಬರ್ತಾರೆ. ಮನೇಲಿ ಯಾರು ಕೂತ್ಕೊಳ್ಳಲ್ಲ, ಎಲ್ಲ ಹೋಗಿ ದುಡಿಮೆ ಮಾಡ್ಕೊಬರ್ತಾರೆ, ಸಂಪಾದನೆ ಮಾಡ್ತಾರೆ. ಇಲ್ಲಿ ಹೊರಗಡೆಯಿಂದ ಬಂದಿರೋ ಜನಗಳಿಗೆ ಇಲ್ಲಿ ಈ ಊರಿನ ವಾತಾವರಣ ಎಲ್ಲ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಯಾರು ಈಗ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ? ನಮ್ಮ ಮನೇಲಿ ನಾವು 4 ಜನ, ಒಂದು ಪಾಪು, 5 ಸ್ವಂತ ಮನೆ. ನಾವೊಂದು 6 ಮನೆ ಬಾಡಿಗೆ ಕೊಟ್ಟಿದ್ದೀವಿ. ಸರಿ, ಧನ್ಯವಾದ. ಇಲ್ಲಿ ಯಾರಿಗೂ ಏನೂ ಆಗಿಲ್ಲ. ಈ ಊರಿಗೆ ದಂಡಮ್ಮನೇ ಕಾಯ್ತಿದ್ದಾಳೆ ಅಂತ ನಿಮ್ಮ ಖುಷಿ ಇದೆಯಾ ಈ ಊರಲ್ಲಿರೋಕ್ಕೆ? ಏನು ತೊಂದರೆ ಇಲ್ಲ ಈ ಊರಲ್ಲಿ? ಸರಿ ಅಮ್ಮ. ನಿಮ್ಮ ಹೆಸರು? ಈ ಊರಲ್ಲಿ ನೀವು ಸ್ವಂತ ಬಾಡಿಗೆ ಅಕ್ಕ? ಎಷ್ಟು ವರ್ಷದಿಂದ ಇದ್ದೀರಾ? 6 ವರ್ಷ. ಯಾರು ಹೇಳಿದ್ದೀರಾ ಅಕ್ಕ ಮನೇಲಿ? 5 ಜನ. ನಿಮ್ಮ ಸ್ವಂತ ಊರು?
ಗದಗ. ಯಾಕೆ ಅಷ್ಟು ದೂರದಿಂದ ಇಲ್ಲಿ ಬಂದ್ರಿ? ಏನ್ ವಿಶೇಷ? ಯಾಕೆ ನಿಮ್ಗೆ ಬಿಟ್ಟು? ಅಲ್ಲೇನ್ ಮಾಡಕ್ರಿ ದುಡಿಮೆಲ್ಲ ಇಲ್ಲ. ಇಲ್ಲಿ ಯಾವ ಕಂಪ್ನಿಗೆ ಹೋಗ್ತಿದ್ದೀರಾ? ಬಿಸ್ಕೆಟ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ಅದ 5 ವರ್ಷ. 5 ವರ್ಷದಿಂದ. ಮಕ್ಕಳೆಲ್ಲ ಮಕ್ಕಳು ಸ್ಕೂಲ್ ಹೋಗ್ತಾರೆ. ನೀವು ಯಜಮಾನ್ರು? ಅವರು ಇದು ಕೋಕೋ ನಿಮ್ ಊರ್ ಬಿಟ್ಟು ಬಂದ್ರೆ ಇಲ್ಲಿ ಈ ಊರಲ್ಲಿ ಏನೂ ತೊಂದರೆ ಮಾಡ್ತಿಲ್ಲ ನಿಮ್ಗೆ? ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ? ಮಕ್ಳಿಗೆ ಓದ್ಲಿಕ್ಕಾಗ್ಲಿ ಕೆಲ್ಸಕ್ಕಾಗ್ಲಿ ಎಲ್ಲ ಅನುಕೂಲ ಇದೆ ಅಂತ ಊರ್ ಬಿಟ್ಟು ಬಂದಿದ್ದೀವಿ. ನಿಮ್ಮ ಹೋಟೆಲ್ ಎಲ್ಲಿ ಇದೆ? ಇಲ್ಲೇ ಇಲ್ಲೇ. ಎಷ್ಟು ಜನ ಇದ್ದೀರಕ್ಕ ಮನೆಗೆ? ಇವಾಗ 4 ಜನ. ಸರಿ ಅಕ್ಕ, ಧನ್ಯವಾದ. ನನ್ನ ಹೆಸರು ಸೌಮ್ಯ ಅಂತ. ನಮ್ಮ ಕಾಲೇಜ್ ಸಂಸ್ಕೃತ ಕಾಲೇಜಲ್ಲಿ ಓದ್ತಿದ್ದೀವಿ. ನಮ್ಮ ಕಾಲೇಜ್ ಕಡೆಯಿಂದ ಊರಿನ ಸರ್ವೆ ಮಾಡೋದಿದೆ. ಸೊ ಈ ಊರಿನ ಬಗ್ಗೆ ಏನೇ ಮಾಹಿತಿ ಇದೆ ಅಂತ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ನಿಮ್ಮ ಹೆಸರು ಅಕ್ಕ? ಜ್ಯೋತಿ. ಯಾವ ಊರು? ಸ್ವಂತವರ ಚಿತ್ರದುರ್ಗ. ಎಷ್ಟು ಜನ ಇದ್ದೀರಾ? ನಾವು ನಮ್ಮ ಯಜಮಾನ್ರು 4 ಜನ. ಏನು ಕೆಲ್ಸಕ್ಕೆ ಹೋಗ್ತೀರಾ? ಎಷ್ಟು ವರ್ಷದಿಂದ ಮಾಡ್ತೀರಾ? ಇವಾಗ 3 ವರ್ಷ ಆಯ್ತು ಟೊಯೋಟಾ. ಯಾಕೆ ನಿಮ್ಮ ಊರಿಗೆ ಹಾಕ್ಬಿಟ್ಟು ಬಂದ್ರಿ? ಅಲ್ಲಿ ಏನು ಮಳೆ ಇಲ್ಲ, ಏನಿಲ್ಲ, ಮಳೆ ಪ್ರಾಬ್ಲಮ್ಮು ಇರಕ್ಕೆ ಇಲ್ಲ. ಹಂಗಾಗಿ ಬೇರೆ ಕಡೆಗೆ ಈ ಊರಲ್ಲಿ ಅನುಕೂಲವಾಗಿದೆಯಾ? ಬಾಡಿಗೆ ಎಷ್ಟು ಕಟ್ತಾ ಇದ್ದೀರಾ? ಬಾಡಿಗೆ ದುಡ್ಡು ಕಟ್ಕೊಂಡು ಮಕ್ಕಳನ್ನ ಓದಿಸ್ಕೊಂಡು ಎಲ್ಲ ಜೀವನ ಮಾಡೋದು. ಊರಿನ ಬಗ್ಗೆ ಏನ್ ನಿಮ್ಗೆ ಅಬ್ಬನಕುಪ್ಪೆನೆ? ಬೇರೆ ಊರಿಗೆಲ್ಲ ಹೋಗ್ಬೋದಾಗಿತ್ತು, ಅಬ್ಬನಕುಪ್ಪೆನೆ ಇಲ್ಲಿ ರೂಢಿ ಆಗ್ಬಿಟ್ಟಿತ್ತು. ಬಂದಾಗಿದ್ದ ಇಲ್ಲಿ ಅಲ್ಲಿ ಮಗ ಏನು ಓದ್ತಿದ್ದಾರೆ? ಮಗ ಇವಾಗ 3ನೇ ಕ್ಲಾಸು. ಇಲ್ಲೇ ಸಾಲ ಸರಿ. ಸರಿ, ನಮಸ್ತೆ ಅಕ್ಕ. ನನ್ನ ಹೆಸರು ಸೌಮ್ಯ ಅಂತ. ನಮ್ಮ ಕಾಲೇಜ್ ಕಡೆಯಿಂದ ಊರಿನ ಸರ್ವೆ ಮಾಡಿದೆ. ಸೊ ಅದಕ್ಕೆ ಈ ಊರಿನ ಬಗ್ಗೆ ಮಾಹಿತಿ ತಗೊಳಕ್ಕೆ ಬಂದಿದ್ದೀವಿ. ನಿಮ್ಮ ಹೆಸರು ಅಕ್ಕ? ಕಾವ್ಯ. ಈ ಸ್ವಂತ ಊರ ಅಥವಾ ಬಾಡಿಗೆ ಮನೆ? ಎಷ್ಟು ಜನ ಇದ್ದೀರಾ? ಕೆಲಸ ಹೋಗ್ತೀರಾ ಮನೆಗೆ? ಏನ್ ಕೆಲಸ ಮಾಡ್ತೀರಾ? ಯಜಮಾನ್ರು? ನಿಮ್ಮೂರಲ್ಲೆಲ್ಲ ಏನ್ ಕೆಲಸ? ಯಾಕೆ ಹೋಗ್ಬಿಟ್ಟು ಈ ಊರಿಗೆ ಬಂದಿದ್ದೀರಾ? ಕೆಲಸ ಇಲ್ಲೆಲ್ಲ ಜಾಸ್ತಿ ಕೆಲಸಗಳು ಸಿಗುತ್ತೆ. ಕೆಲಸ ಜಾಸ್ತಿ ಇದ್ರು ಬಾಡಿಗೆ ಬಾಡಿಗೆ ಅಷ್ಟು ಕಟ್ತೀವಿ. ಎಲ್ಲ ಸರಿ ತೂಗಿಸ್ಬೋದು ಅನಿಸ್ತಿದ್ಯಾ ಬಾಡಿಗೆ? ಏನು ತೊಂದರೆ ಇಲ್ಲ. ಊರಿನಲ್ಲೇ ಎಲ್ಲ ಅನುಕೂಲಗಳಿದೆ. ಈ ಊರಿನ ಬಗ್ಗೆ ಏನ್ ಅನ್ಸುತ್ತೆ ಅಕ್ಕ ನಿಮ್ಗೆ? ಚೆನ್ನಾಗೈತೆ. ಸರಿ. ನಮಸ್ತೆ ಆಂಟಿ. ನೀವು ಇದೇ ಊರಲ್ಲ? ಊರಲ್ಲ, ನಮ್ಮ ದಾವಣಗೆರೆ. ದಾವಣಗೆರೆ ಅಂತ ಊರು. ಇಲ್ಲಿಗೆ ಅಂತ ಬಂದಿದ್ದೀರಾ? ಕೆಲಸ ಇಲ್ಲ, ನೀವು ಕೆಲಸಕ್ಕೆ ಹೋಗ್ತೀರಾ? ಇಲ್ಲ, ನಮ್ಮ ಮನೆಗೆ ಇರ್ತೀವಿ. ಹೌದು ಸರಿ ಸರಿ. ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡ್ತೀರಾ? ಟೊಯೋಟಾ ಹೋಗ್ತೀವಿ. ಎಷ್ಟು ವರ್ಷ ಆಯ್ತು ನೀವು ಬಂದು? ನಾವು ಮೊನ್ನೆ ಬಂದಿದ್ದೀವಿ. ಮೊದಲು ಇಲ್ಲೇ ಇದ್ವಿ, ತಿರುಗಿ ಮೊನ್ನೆ ಊರಿಗೆ ಹೋಗಿ ತಿರುಗಿ. ನಿಮ್ಮ ಹೆಸರು ಅಕ್ಕ? ನಮ್ಮ ಹೆಸರು ಹೋಗಕ್ಕ. ಎಷ್ಟು ಜನ ಇದ್ದೀರಾ ಮನೆಯಲ್ಲಿ? 3 ಜನ. ಊರು ಚೆನ್ನಾಗಿದೆ ಅನ್ಸುತ್ತಾ? ಊರು ಚೆನ್ನಾಗೈತೆ. ಏನು ತೊಂದರೆ ಇಲ್ಲ. ಎಲ್ಲ ನೀರಿನ ವ್ಯವಸ್ಥೆ ಎಲ್ಲ ಐತೆ. ನೀರು, ಹಾಸ್ಪಿಟಲ್, ಸ್ಕೂಲು ಎಲ್ಲ ಚೆನ್ನಾಗಿದೆ. ಎಷ್ಟು ಜನ ಇದ್ದೀರಾ? 3 ಜನ. ಸರಿ ಅಕ್ಕ, ಥ್ಯಾಂಕ್ ಯು.